ಬೆಳಗಾವಿಯಲ್ಲಿ ಜೋರಾಯಿತು ಕರವೇ ಕಾರ್ಯಕರ್ತರ ಕಿಚ್ಚು. ಕನ್ನಡಿಗರನ್ನ ಕೆಣಕಿದ ಮರಾಠಿಗರ ವಿರುದ್ಧ ಕನ್ನಡಿಗರು ಕಹಳೆ ಮೊಳಗಿಸಿದ್ದಾರೆ. ಕಂಡಕ್ಟರ್ ಮೇಲಿನ ಹಲ್ಲೆಯನ್ನ ಖಂಡಿಸಿ ಬಾಳೆಕುಂದ್ರಿ ಚಲೋ ಕರ್ನಾಟಕದಲ್ಲಿ ಬಂದು ಕನ್ನಡಿಗರನ್ನ ಕೆಣಕಬೇಡಿ ಅನ್ನುವ ಸಂದೇಶವನ್ನ ರವಾನಿಸುತ್ತಿದ್ದಾರೆ. ನಿಮ್ಮ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರದಲ್ಲಿ ಅದನ್ನು ಇಟ್ಕೊಳ್ಳಿ, ನಮ್ಮ ನೆಲದಲ್ಲಿ ಅದೆಲ್ಲ ನಡೆಯಲ್ಲ ಅಂತ ನಾರಾಯಣಗೌಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇವತ್ತು ಮರಾಠಿಗರ ದರ್ಪವನ್ನ ಇಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿತ್ತು. ಬೇಕು ಅಂತ ಕನ್ನಡಿಗರನ್ನ ಕೆಣಕುವಂತ ಕೆಲಸವನ್ನ ಮಾಡಲಾಗ್ತಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಿನ್ನೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯನ ಮೇಲೆ ಥಳಿಸಲಾಗಿತ್ತು, ಹಲ್ಲೆ ಮಾಡಲಾಗಿತ್ತು ಮತ್ತು ಮಹಾರಾಷ್ಟ್ರಕ್ಕೆ ಹೋಗಿದ್ದ ಕರ್ನಾಟಕದ ಬಸ್ಸನ್ನು ತಡೆದು ನಿಲ್ಲಿಸಿ ಮಸಿ ಬಳಿಯುವಂತ ಕೆಲಸ ಮಾಡಲಾಗಿತ್ತು. ಅದರ ಜೊತೆಗೆ ಮಹಾರಾಷ್ಟ್ರಕ್ಕೆ ಜೈ ಅಂತ ಒತ್ತಾಯ ಮಾಡಿ ಹೇಳಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಇದನ್ನಿಲ್ಲೇ ಬಿಟ್ಟರೆ ಆಗಲ್ಲ ಅಂತ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಯಾರು ಆ ಸುಳ್ಳು ಪ್ರಕರಣವನ್ನು ನೀಡಿದ್ರು, ಫೋಕ್ಸೋ ಪ್ರಕರಣ, ಅವ್ರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಮತ್ತು ಆ ಕಂಪ್ಲೇಂಟ್ ಅನ್ನು ತೆಗೆದುಕೊಂಡಂತ ಅಧಿಕಾರಿಯ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತ ಮನವಿಯನ್ನ ಇದೇ ಸಂದರ್ಭದಲ್ಲಿ ಮಾಡಿಕೊಳ್ಳಲಾಗಿದೆ. ಇಲ್ಲ ಅಂತ ಹೇಳಿದ್ರೆ ಇನ್ನು ಉಗ್ರ ರೀತಿಯಾದಂಥ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕನ್ನಡ ಪರ ಹೋರಾಟಗಾರರು ನೀಡಿದ್ದಾರೆ. ಇಲ್ಲಿ ಗೃಹ ಸಚಿವರು ಮತ್ತು ಸರ್ಕಾರ ಗಮನ ಹರಿಸಬೇಕು. ಸುಳ್ಳು ಕೇಸುಗಳನ್ನು ದಾಖಲಿಸಿದ್ರೆ ಅದನ್ನು ದಾಖಲು ಮಾಡಿಕೊಂಡಂತ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಆಗಬೇಕು. ನಮ್ಮ ನೆಲದಲ್ಲೇ ಇದ್ದು ನಮ್ಮಲ್ಲಿಗೆ ನಮ್ಮ ಜೊತೆಗೆ ವಾಸಿಸಿಕೊಂಡು ನಮ್ಮವರ ವಿರುದ್ಧವೇ ಷಡ್ಯಂತ್ರ ಪಿತೂರಿ ದ್ವೇಷಕಾರುವ ಕೆಲಸ ಮಾಡುವಂತ ಮರಾಠಿಗರ ವಿರುದ್ಧ ಆಕ್ಷನ್ ಆಗಲೇಬೇಕು ಅನ್ನುವಂಥ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಆ ಕಾರಣಕ್ಕಾಗಿಯೇ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನೊಂದು ಕಡೆಯಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಅಲರ್ಟ್ ಆಗಲಾಗಿದೆ. ಯಾಕಂದರೆ ಈಗಾಗಲೇ ಗಡಿ ಭಾಗದಲ್ಲಿ ಪರಿಸ್ಥಿತಿ ಒಂದು ಸ್ವಲ್ಪ ಮಟ್ಟಿಗೆ ಸರಿ ಇಲ್ಲ ಅಂತ ಗೊತ್ತೂ ಆಗಿದೆ. ಹೀಗಿರಬೇಕಾದ್ರೆ ಇನ್ನೊಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆ ಇರುತ್ತೆ. ದಿನಕ್ಕೆ ನೂರಾರು ಮಂದಿ ಮಹಾರಾಷ್ಟ್ರಕ್ಕೆ ಟ್ರಾವೆಲ್ ಮಾಡ್ತಿರ್ತಾರೆ, ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಇಲ್ಲಿ ಮಹಾರಾಷ್ಟ್ರದವ್ರು ನೆಲೆಸಿದ್ದಾರೆ, ಅಲ್ಲಿ ಕರ್ನಾಟಕದವ್ರು ನೆಲೆಸಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಕೂಡ ಭಾಷೆಯ ವಿಚಾರದಲ್ಲಿ ಗಲಾಟೆ ಆಗಬಾರದು, ಇದು ತಾರಕಕ್ಕೆ ಏರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮುಂದಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಪರ ಸಂಘಟನೆಗಳು ತಮ್ಮ ಶಕ್ತಿ ಪ್ರದರ್ಶನದ ಮುಖಾಂತರವಾಗಿ ಎಚ್ಚರಿಕೆ ನೀಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಕೇವಲ ನಿಮ್ಮಲ್ಲಿ ಮಾತ್ರ ಸಂಘಟನೆಗಳಿಲ್ಲ, ನಮ್ಮಲ್ಲೂ ಇದೆ ಅನ್ನುವಂಥ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಎಂಇಎಸ್ ಸರ್ವ ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯಭೂಮಿ, ರಾಯಣ್ಣನ ಜನ್ಮಭೂಮಿ. ಇಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ. ಇಲ್ಲಿ ಯಾರಾದರೂ ಮರಾಠಿಗರು ಬೆಳಗಾವಿಗೆ ಬಂದಿದ್ರೆ, ಕರ್ನಾಟಕಕ್ಕೆ ಬಂದಿದ್ರೆ ಅವರು ಮಾಲೀಕರಲ್ಲ, ಈ ನೆಲದ ಮಾಲೀಕರು ಕನ್ನಡಿಗರು. ಅವರು ನಮ್ಮ ಅತಿಥಿಗಳು ಅಷ್ಟೇ. ಅದ ಅರಿವಿಟ್ಕೊಂಡು ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಬದುಕೋದು ಕಲಿಬೇಕು. ಇಲ್ಲಿ ಬಂದು ಗುಂಡಾಗಿರಿ ಮಾಡ್ತೀನಿ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ, ಮರಾಠಿ ಭಾಷೆಯನ್ನ ಇಲ್ಲಿ ಮೆರೆಸ್ತೀವಿ, ವೈಭವೀಕರಿಸ್ತೀವಿ, ಇದು ಇಲ್ಲಿ ಈ ನೆಲದಲ್ಲಿ ನಡೆಯೋಲ್ಲ. ನಿಮಗೆ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ, ಕರ್ನಾಟಕದ ನೆಲದಲ್ಲಿ ಮರಾಠಿ ಪ್ರೇಮ ವ್ಯಕ್ತಪಡಿಸೋದು ಇಲ್ಲಿ ಸರಿಯಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ. ಇವತ್ತು ಎಂಇಎಸ್ ಗುಂಡಾಗಳಿಗೆ, ಎಂಇಎಸ್ ಮರಾಠಿ ಗುಂಡಾಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕನ್ನಡ ಮಾತಾಡಿದವ್ರ ಮೇಲೆ ಗುಂಡಾಗಿರಿ ಮಾಡೋದು, ಹಲ್ಲೆ ಮಾಡೋದು, ದಬ್ಬಾಳಿಕೆ ಮಾಡೋದು ಅನ್ನೋದಾದ್ರೆ ನೀವ್ಯಾರು ಕರ್ನಾಟಕದಲ್ಲಿ ಇರಬಾರ್ದು. ಇವತ್ತೇ ಗಂಟು ಮುಟ್ಟೆ ಕಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೊರಟ್ಬಿಡಿ. ನಿಮ್ಮ ಭಾಷೆ, ನಿಮ್ಮ ಸಂಸ್ಕೃತಿ ಅದು ಮಹಾರಾಷ್ಟ್ರದಲ್ಲಿ ಇಟ್ಕೋಬೇಕು, ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರೆ ನಾವು 100 ಜನ ಮರಾಠಿ ಗುಂಡುಗಳನ್ನ ಒಡೆದಾಕೋದು ನಮಗೆ ಗೊತ್ತಿದೆ, ಹೊಡಿತೀವಿ ಬೇಕಾದ್ರೆ. ಅದಕ್ಕಾಗೆ ಬಂದಿದ್ದೀವಿ. ಈ ಥರ ದೌರ್ಜನ್ಯವನ್ನು ನಿಲ್ಲಿಸಿ, ಇಲ್ಲದೆ ಹೋದರೆ ಇಡೀ ಬೆಳಗಾವಿಲಿ ಒಬ್ಬ ಮರಾಠಿ ಇರೋದು ಕಷ್ಟ ಆಗುತ್ತೆ.
ಇದನ್ನು ಅರ್ಥ ಮಾಡ್ಕೊಳ್ಳಿ. ಕನ್ನಡಿಗರನ್ನ ಕೆಡಕಬೇಡಿ. ನಿಮಗೆ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ. ಇನ್ನು ಮೇಲೆ ಕರ್ನಾಟಕದ ನೆಲದಲ್ಲಿ ನಡೆಯೋಲ್ಲ. ಭಯೋತ್ಪಾದಕರಿದಾರಲ್ಲ, ಕ್ರೂರಿಗಳಿದಾರಲ್ಲ, ಅವ್ರಿಗೂ ಈ MS-ನವ್ರಿಗೂ ವ್ಯತ್ಯಾಸ ಇಲ್ಲ. ಪಾಕಿಸ್ತಾನ್ ಕ್ರೂರಿಗಳಿಗೂ ಶಿವಸೈನ್ಯ ಕಾರ್ಯಕರ್ತರಿಗೂ ಶಿವಸೈನ್ಯ ಸಂಘಟನೆಗಳಿಗೂ ಏನು ಬೇರೆ ವ್ಯತ್ಯಾಸ ಇಲ್ಲ. ಬೆಳಗಾವಿ ಅಲ್ಲ, ಇಡೀ ಕರ್ನಾಟಕದಲ್ಲಿ MES ಸರ್ವನಾಶ ಮಾಡೋವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ. ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯಭೂಮಿ ರಾಯಣ್ಣನ